ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ಕೂಡ ಹೇರ್ ಡೈ ಬಗ್ಗೆ, ಹೇರ್ ಆಯಿಲ್ ಬಗ್ಗೆ, ಹಾಗೆ ಫೇಸ್ ಗ್ಲೋಯಿಂಗ್ ಆಯಿಲ್ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ. ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಅದರಲ್ಲಿ ಕೆಲವೊಂದಿಷ್ಟು ನನ್ನ ಕೈಲಾದಷ್ಟು ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಇವಾಗ ಮೊದಲನೇ ಪ್ರಶ್ನೆ ಹೇರ್ ಡೈ ಬಗ್ಗೆನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇರ್ ಡೈ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ತುಂಬ ಜನ ಇಷ್ಟಪಟ್ಟು ಹೇರ್ ಡೈನ ತಗೋತಾ ಇದ್ದೀರಾ. ತುಂಬ ಜನಕ್ಕೆ ಇದು ಉಪಯೋಗ ಆಗ್ತಾ ಇದೆ. ನನಗಂತೂ ಬಹಳ ಖುಷಿ ಆಗ್ತಿದೆ. ತುಂಬ ಜನಕ್ಕೆ ಉಪಯೋಗ ಆಗ್ತಾ ಇದೆ. ತುಂಬ ಜನ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗಿದೆ, ಇನ್ಫೆಕ್ಷನ್ ಆಗಿದೆ, ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಏನೇನೋ ಪ್ರಾಬ್ಲಮ್ಗಳು ಹೇಳಿದರು. ಅವರೆಲ್ಲರೂ ಮತ್ತೆ ಫೋನ್ ಮಾಡಿ ಹಾಗೆ ಮೆಸೇಜ್ ಕೂಡ ಕಳಿಸಿದ್ದಾರೆ. ನಮಗೆ ತುಂಬ ಚೆನ್ನಾಗಾಯಿತು, ಹಾಗೆ ತುಂಬ ಚೆನ್ನಾಗಿ ನಮ್ಮ ಕೂದಲು ಹಾಕ್ಕೊಂಡಾಗ, ನಮಗೆ ಈ ಹೇರ್ ಡೈನ ಹಾಕ್ಕೊಂಡಾಗ ನಮ್ಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಆ ಥರ ತುಂಬ ನನಗೆ ಮೆಸೇಜ್ಗಳನ್ನು ಹಾಕ್ತಿದ್ದಾರೆ. ಕಾಲ್ ಮಾಡಿ ಕೂಡ ಅದ್ರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದಾಗ ನನಗೆ ಇನ್ನೂ ಈ ಒಂದು ಪ್ರಾಡಕ್ಟನ್ನು ಇನ್ನೂ ಇಂಪ್ರೂವ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಇದ್ರದ್ದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹೇಳ್ಬಿಡ್ತೀನಿ. ಫಸ್ಟ್ ಪ್ರಶ್ನೆ, ಜಾಸ್ತಿ ಜನ ಕೇಳಿರೋ ಪ್ರಶ್ನೆ, ಇದು 100% ಕೆಮಿಕಲ್ ಫ್ರೀನಾ? ನಾವು ಧೈರ್ಯವಾಗಿ ಹಚ್ಕೋಬೋದಾ? 100ಗೆ 100% ಕೆಮಿಕಲ್ ಫ್ರೀ. ಇದಕ್ಕೆ ಯಾವುದೇ ರೀತಿಯಾದ ಒಂದು ಕೆಮಿಕಲನ್ನು ನಾನು ಯೂಸ್ ಮಾಡಿಲ್ಲ. ಧೈರ್ಯವಾಗಿ ನಿಮ್ಮ ಕೂದಲಿಗೆ ಈ ಒಂದು ಹೇರ್ ಡೈನ ಅಪ್ಲೈ ಮಾಡ್ಬೋದು. ಸುಮಾರು ಜನ ಮತ್ತೊಂದು ಪ್ರಶ್ನೆ ಕೇಳಿದ್ದೀರಾ, ಕಲರ್ ಹೇಗೆ ಬರುತ್ತೆ, ಬ್ಲ್ಯಾಕ್ ಕಲರ್ ಹೇಗಾಗುತ್ತೆ ಅಂತ ಕೇಳಿದ್ದೀರಾ. ಹೂಗಳಿಂದ ಹಾಗೆ ಎಲೆಗಳಿಂದ ಕಲರ್ ಬರುತ್ತೆ. ನೀವು ಇದಕ್ಕೆ ಏನೇನು ಪದಾರ್ಥಗಳು ಹಾಕಿದ್ದೀರಾ ಅಂತ ಸುಮಾರು ಜನ ಕೇಳಿದ್ದೀರಾ. ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ಪೂರ್ತಿ ಡೀಟೇಲ್ಸ್ನ ನಾನು ಹೇಳೋದಕ್ಕಾಗಲ್ಲ. ಕೆಲವೊಂದನ್ನು ಮಾತ್ರ ನಾನು ಪೌಚ್ ಹಿಂಭಾಗದಲ್ಲೇ ಮೆನ್ಷನ್ ಮಾಡಿದ್ದೀನಿ. ಹೆನ್ನ, ಹಾಗೆ ಸೀಬೆ ಎಲೆ, ಭೃಂಗರಾಜ, ಕರಿಬೇವು ಸೊಪ್ಪು, ಹಾಗೆ ಅದ್ರ ಜೊತೆಗೆ ಇನ್ನೂ ಸುಮಾರು ಪದಾರ್ಥಗಳನ್ನು ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಒಳ್ಳೆ ನಮಗೆ ಬ್ಲ್ಯಾಕ್ ಕಲರ್ ಕೊಡೋದಕ್ಕೆ ಕಾರಣ, ಬ್ಲ್ಯಾಕ್ ಅಂದರೆ ಜೆಟ್ ಬ್ಲ್ಯಾಕ್ ಬರಲ್ಲ, ಕಲರ್ ಬರುತ್ತೆ, ಬ್ಲ್ಯಾಕ್ ಕಲರ್ ಅಂತೂ ಬರುತ್ತೆ. ಆ ಒಂದು ಕಲರ್ ಬರೋದಕ್ಕೆ ಮುಖ್ಯವಾದ ಕಾರಣ ಹೂಗಳಿಂದ ನನಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಗೆ ಕೂದಲು ತುಂಬ ಸಾಫ್ಟಾಗಿ, ತುಂಬ ಚೆನ್ನಾಗಿ, ತುಂಬ ಶೈನಿಂಗ್ ಆಗುತ್ತೆ. ಕೂದಲು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಓಕೆನಾ? ಈಗ ಹೇರ್ ಡೈ ಬಗ್ಗೆ ಸುಮಾರು ನೀವು ಕೇಳಿದ ಪ್ರಶ್ನೆಗಳಿಗೆ ತುಂಬ ಜಾಸ್ತಿ ಜನ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ರಿ ಅದ್ರ ಬಗ್ಗೆ ಹೇಳಿದ್ದೀನಿ. ಹಾಗೆ ಮತ್ತೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟಾಗಿ ಕೇಳಿರೋ ಪ್ರಶ್ನೆ, ಅದು ಪ್ರೈಸ್ ಎಷ್ಟು ಅಂತ ಸುಮಾರು ಜನ ನನಗೆ ನಂದು ಯೂಟ್ಯೂಬ್ ಚಾನಲಲ್ಲಿ ಮೆಸೇಜ್ ಮಾಡಿದ್ದೀರಾ. ನಿಮಗೆ ಇದ್ರ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ಮೆಸೇಜ್ ಮಾಡಿ ಕೂಡ ನೀವು ಇದ್ರ ಫುಲ್ ಡೀಟೇಲ್ಸ್ನ ತೊಗೋಬೋದು. ಪ್ರೈಸ್ ಎಷ್ಟು, ಹಾಗೆ ನೀವು ಇದನ್ನು ಯಾವ ರೀತಿ ತೊಗೋಬೋದು, ಎಲ್ಲ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ತೊಗೋಬೋದು. ಇವಾಗ ಏರ್ ಆಯಿಲ್ ಬಗ್ಗೆ ಮಾತಾಡೋಣ. ಏರ್ ಆಯಿಲ್ ಬಗ್ಗೆ ಅಂತೂ ಸಿಕ್ಕಾಬಟ್ಟೆ ಆರ್ಡರ್ ಬರ್ತಿದೆ. ಅದ್ರ ನೆಕ್ಸ್ಟ್ ವಿಡಿಯೋ ಕೂಡ ಹಾಕ್ತೀನಿ. ಒಂದೇ ದಿವಸಕ್ಕೆ ಸುಮಾರು ಒಂದು 25 ಬಾಟ್ಲು 30 ಬಾಟ್ಲು ಈ ರೀತಿ ಒಂದೇ ದಿವಸಕ್ಕೆ ಆರ್ಡರ್ ಬರ್ತಾಯಿದೆ. ಆವಾಗ ಅಷ್ಟೇ ಮಾಡೋಕ್ಕಾಗೋದು, ಆ ಥರ ಬ್ಯುಸಿ ಆಗಿಬಿಟ್ಟಿದ್ದೀನಿ ಆವಾಗ ಹೇರ್ ಆಯಿಲ್ ಪ್ರಿಪೇರ್ ಮಾಡೋದು ಅಂದರೆ ನಿಮಗೆ ಒಂದೇ ದಿವಸಕ್ಕೆ ಆಗೋವಂಥದ್ದಲ್ಲ. ಅದು ನನಗೆ 2-3 ದಿನ ಟೈಮ್ ತಗೊಳುತ್ತೆ. ಅದು ಒಬ್ಬಳೇ ಎಲ್ಲನೂ ರೆಡಿ ಮಾಡಿ ಅದನ್ನು ಕುದಿಸಿ ಮತ್ತೆ ಒಂದು ನೈಟ್ ಫುಲ್ ಹಾಗೆ ಇಟ್ಟು ಮತ್ತೆ ಮಾರನೇ ದಿವಸ ಅದನ್ನು ಫಿಲ್ಟರ್ ಮಾಡಿ ಬಾಟ್ಲ್ಗಳಿಗೆಲ್ಲ ಹಾಕಿ ಕಳಿಸೋದಕ್ಕೆ. ಹಾಗಾಗಿ ನನಗೆ ತುಂಬ ಆರ್ಡರ್ ಬರ್ತಾಯಿದೆ. ಅದನ್ನೆಲ್ಲ ವೀಡಿಯೋ ಮಾಡಬೇಕು ಅಂತ ಅನ್ಕೋತೀನಿ, ವೀಡಿಯೋ ಮಾಡೋದಕ್ಕೆ ಆಗಲ್ಲ. ಸುಮಾರು ಜನ ಈ ಪ್ರಶ್ನೆ ಕೂಡ ಕೇಳಿದ್ದೀರಾ. ನೀವು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ, ಪ್ರತಿಯೊಂದನ್ನು ನಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ, ಯಾರ್ಯಾರೋ ಮಾಡ್ತಾರೆ ಅವರೆಲ್ಲ ವೀಡಿಯೋ ಮಾಡಿ ಪ್ರತಿಯೊಂದನ್ನು ಪ್ಯಾಕ್ ಮಾಡೋದು ಅಥವಾ ಕುದಿಸೋದು ಎಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆದರೆ ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಯಾಕಂದರೆ ಒಬ್ಬಳೇ ಎಲ್ಲನೂ ಮಾಡಬೇಕಾಗಿರೋದ್ರಿಂದ ಅಷ್ಟೊಂದು ಮಾಡ್ತಾ ಹೋದರೆ ಟೈಮ್ ತುಂಬ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಯಾಕೆ ಅದನ್ನು ನಾನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇನ್ನೂ ಒಂದು ಕಾರಣ. ಇವಾಗ ಆರ್ಡರ್ ಕೊಟ್ಟಿರೋರಿಗೆ ನಾನು ಅವರು ಹೇಳಿದ ಸಮಯಕ್ಕೆ ನಾನು ಪ್ರಾಡಕ್ಟ್ಗಳನ್ನ ಕಳಿಸ್ಬೇಕಾಗಿರೋದ್ರಿಂದ ಇದನ್ನು ನಾನು ವೀಡಿಯೋ ಮಾಡ್ತಾಯಿದ್ರೆ, ನಾನು ವೀಡಿಯೋ ಮಾಡಿ ಒಂದು ಪ್ರಾಡಕ್ಟನ್ನಾಗಲಿ ಒಂದು ಅಡುಗೆ ಆಗಲಿ ಏನೇ ಆದರೂ ನಾವು ರೆಗ್ಯುಲರಾಗಿ ಮಾಡೋದಕ್ಕಿಂತ ವೀಡಿಯೋ ಮಾಡ್ತಾ ನಾವು ಮಾಡಬೇಕು, ಪದಾರ್ಥನ ರೆಡಿ ಮಾಡಬೇಕು ಅಂದರೆ ತುಂಬ ಜಾಸ್ತಿ ಸಮಯ ತಗೊಳುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿಲ್ಲ. ಅದಕ್ಕೆ ಅದರದ್ದೇ ಆದ ಸಮಯ ಬರುತ್ತೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾನು ಇವಾಗಲೇ ಪ್ಲ್ಯಾನ್ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಸಮಯ ಬೇಕು. ಸಮಯ ಬಂದಾಗ ಖಂಡಿತವಾಗ್ಲೂ ನಾನು ವಿಡಿಯೋ ಪ್ರತಿಯೊಂದನ್ನು ನಾನು ಮಿಕ್ಸ್ ಮಾಡೋದ್ರಿಂದ ಹಿಡಿದು, ಹಾಗೆ ವಿಡಿಯೋಸ್ ಎಣ್ಣೆಗಳನ್ನ ಕುದಿಸೋದ್ರಿಂದ ಹಿಡಿದು ಏನೇನು ಪದಾರ್ಥ ಹಾಕ್ತೀನಿ ಅನ್ನೋದನ್ನು ಕೆಲವೊಂದನ್ನು ನಾನು ತೋರಿಸ್ತೀನಿ. ಈಗ ಸದ್ಯಕ್ಕೆ ನನಗೆ ಅದಕ್ಕೆ ಅವಕಾಶ ಆಗ್ತಿಲ್ಲ.
ಇವಾಗ ಫೇಸ್ ಆಯಿಲ್ ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಫೇಸ್ ಆಯಿಲು ಗ್ಲೋಯಿಂಗ್ ಆಗುತ್ತಾ, ಸ್ಕಿನ್ ಟೈಟ್ ಆಗುತ್ತಾ, ಕಲರ್ ಬರ್ತೀವಾ, ಸುಮಾರು ಜನ ಕೇಳಿದ್ದೀರಾ. ಖಂಡಿತವಾಗ್ಲೂ ದೇವ್ರು ಕೊಟ್ಟಿರೋ ಕಲರ್ನ ನಾವು ಒಗ್ಸೋದಕ್ಕೂ ಆಗಲ್ಲ, ಅದನ್ನೇನೋ ಮಾಡೋದಕ್ಕಾಗಲ್ಲ. ದೇವರು ಏನೋ ನಮಗೆ ಕಪ್ಪು ಕಲರ್ ಕೊಟ್ಟಿದ್ದಾನೆ, ಮುಖದ ಕಪ್ಪು ಇದೆ, ನಾವು ಕಪ್ಪಿದ್ದೀವಿ ಅಂದರೆ ಶೈನಿಂಗ್ ಬರ್ಬೋದು, ಮುಖ ಗ್ಲೋ ಆಗಿ ಕಾಣ್ಬೋದು, ಅಟ್ರಾಕ್ಷನಾಗಿ ಕಾಣ್ಬೋದು ಅಷ್ಟೇ. ಸ್ವಲ್ಪ ಅದರಲ್ಲಿ ಶೈನಿಂಗಾಗಿ ಕಾಣೋ ಥರ, ಅಟ್ರಾಕ್ಷನಾಗಿ ಕಾಣೋ ಥರ ನಾವು ನಮ್ಮ ಮುಖನ ನಾವು ಪ್ರಿಪೇರ್ ಮಾಡ್ಕೋಬೋದು ಅಷ್ಟೇ. ಬಿಟ್ಟರೆ ಭಗವಂತ ಕೊಟ್ಟಿರೋ ಕಲರ್ನ ನಾವು ವೈಟಿಗೆ ಮಾಡಿಬಿಡೋದಕ್ಕಾಗಲ್ಲ, ವೈಟ್ಗಿರೋ ಮುಖನ ಕಪ್ಪಗೆ ಮಾಡಿಬಿಡೋದಕ್ಕಾಗಲ್ಲ. ಸ್ವಲ್ಪ ನಾವು ಅದರಲ್ಲಿ ಅದನ್ನು ಮುಖನ ಅಟ್ರಾಕ್ಷನಾಗಿ ಕಾಣೋ ಥರ, ಚೆನ್ನಾಗಿ ಕಾಣೋ ಥರ ನಾವು ಮುಖನ ರೆಡಿ ಮಾಡ್ಕೋಬೋದು ಈ ಒಂದು ಆಯಿಲಿಂದ. ಈ ಆಯಿಲ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಆಲ್ರೆಡಿ ತುಂಬ ಸತಿ ತೋರಿಸಿದ್ದೀನಿ, ಹೇಳಿದ್ದೀನಿ ವೀಡಿಯೋಸಲ್ಲಿ. ಮತ್ತೆ ಕೇಳಿರೋದ್ರಿಂದ ಹೇಳ್ತೀನಿ, ನೈಟು ಅಪ್ಲೈ ಮಾಡಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ. ಹಾಗೆಯೇ ಬಾತಿಂಗ್ ಪೌಡರ್ ಕೂಡ ತುಂಬ ಚೆನ್ನಾಗಿ ಇನೋವೇಟ್ ಮಾಡಿದ್ದೀವಿ. ನೀವು ಸೋಪ್ ಹಾಕಿ ಸ್ನಾನ ಮಾಡಿದಾಗ ಯಾವ ರೀತಿ ನಿಮಗೆ ಫೀಲಿಂಗ್ ಬರುತ್ತೆ ಆ ಥರನೇ ಫೀಲಿಂಗ್ ಬರುತ್ತೆ. ಅದೇ ಫ್ರೆಶ್ನೆಸ್ಸು, ನೊರೆ ಎಲ್ಲ ಬರುತ್ತೆ. ಬಾತಿಂಗ್ ಪೌಡ್ರಲ್ಲಿ ಕೂಡ ನೊರೆ ಬರುತ್ತಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಬಾತಿಂಗ್ ಪೌಡ್ರಲ್ಲಿ ಕೂಡ ನೊರೆ ಬರುತ್ತೆ, ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಆಗುತ್ತೆ. ಈ ಒಂದು ಫೇಸ್ ಆಯಿಲನ್ನು ಯೂಸ್ ಮಾಡಿದ್ಮೇಲೆ ನೀವು ಮುಖಕ್ಕೆ ಅಪ್ಲೈ ಮಾಡಿ ಮುಖ ತೊಳೆದಾಗ ಅದ್ರ ಫ್ರೆಶ್ನೆಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಅದರ ರಿಸಲ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಬಾತಿಂಗ್ ಪೌಡ್ರ್ ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ ಅಂತ ಹೇಳ್ತೀನಿ. ಹಾಗೆ ಫೇಸ್ ಪ್ಯಾಕ್ ಪೌಡ್ರಿಗಂತೂ ಸಿಕ್ಕಾಪಟ್ಟೆ ಆರ್ಡರ್ ಬರ್ತಿದೆ, ತುಂಬ ಜನ ಉಪಯೋಗಿಸ್ತಿದ್ದೀರಾ. ನಿಮಗೆ ಅದರದ್ದು ಗೊತ್ತಾಗ್ತಾ ಇದೆ, ಅದು ರಿಸಲ್ಟ್ ಆಲ್ರೆಡಿ ಬರ್ತಾ ಇದೆ. ತುಂಬ ಜನ ನನಗೆ ಫೇಸ್ ಪ್ಯಾಕ್ ಪೌಡರ್ ತುಂಬ ಚೆನ್ನಾಗಾಗಿದೆ ಅಂತ 3 ಸರಿ 4ನೇ ಸರಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀವಿ. ಹೇರ್ ಆಯಿಲ್ ಬಗ್ಗೆ ಆಗ್ಬೋದು, ಫೇಸ್ ಆಯಿಲ್ ಬಗ್ಗೆ ಆಗ್ಬೋದು, ಫೇಸ್ ಪ್ಯಾಕ್ ಪೌಡ್ರ್ ಬಗ್ಗೆ ಆಗ್ಬೋದು, ಹೇರ್ ಡೈ ಬಗ್ಗೆ ಆಗ್ಬೋದು, ಬಾತಿಂಗ್ ಪೌಡ್ರ್ ಬಗ್ಗೆ ಆಗ್ಬೋದು, ಎಷ್ಟು ಹೇಳಿದ್ರೂ ಕಡಿಮೆ ಅನಿಸುತ್ತೆ. ನಿಮಗೆಲ್ಲ ಇದು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದೆ, ಅದೇ ನನಗೆ ಬಹಳ ಖುಷಿಯಾದ ವಿಚಾರ. ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.